In this session, we will focus on project management system. Here I am starting with first chapter. This will be helpful for diploma first year to second semester students. The syllabus and portion is taken from DTE board. This also helps for engineering students also. This session I will be doing in both Kannada and English so that students can easily understand the topics. See, what we can learn from this topic is that definition of the project, ಇದರ ಬಗ್ಗೆ ಕಲಿತೀವಿ, ಹಾಗೆ features of the project, that means characteristics, ಗುಣಗಳ ಬಗ್ಗೆ, then types of projects, ಯಾವ ವಿಧಾನದಲ್ಲಿ ಪ್ರಾಜೆಕ್ಟ್ಸ್ ಡಿಫರ್ ಆಗ್ತದೆ. ನೆಕ್ಸ್ಟ್ ಪ್ರಾಜೆಕ್ಟ್ ಮ್ಯಾನೇಜರ್, ಪ್ರಾಜೆಕ್ಟ್ ಕನ್ಸಲ್ಟೆಂಟ್ಸ್, ಪ್ರಾಜೆಕ್ಟ್ ಆ್ಯಂಡ್ ಆಪರೇಷನ್, ಇದ್ರ ಎರಡರ ಮಧ್ಯೆ ವಾಟ್ ಆರ್ ದ ಡಿಫರೆನ್ಸಸ್ ಅದು ಕೂಡ ನಾವು ಇದರಲ್ಲಿ ಕಲಿತೇವೆ. ಸಿ ಫಸ್ಟ್ ಥಿಂಗ್ ಕಮ್ಸ್ ಪ್ರಾಜೆಕ್ಟ್. ಪ್ರಾಜೆಕ್ಟ್ ಅಂದರೆ ಏನು? ವಾಟ್ ಯು ಮೀನ್ ಬೈ ಪ್ರಾಜೆಕ್ಟ್? ಐ ಹ್ಯಾವ್ ಗಿವನ್ ಎಕ್ಸಾಂಪಲ್ ಮೂಲಕ ಕಲಿಯೋದಾದರೆ, ಪ್ರಾಜೆಕ್ಟ್ ಅನ್ನೋದು ಒಂದು ಸ್ಟಾರ್ಟ್ ಇರುತ್ತೆ ಮತ್ತು ಒಂದು ಎಂಡ್ ಇರುತ್ತೆ. ಇನ್ ಬಿಟ್ವೀನ್ ಪ್ರೋಸೆಸ್ ನಾವು ಪ್ಲ್ಯಾನ್ ಮಾಡ್ತೀವಿ, ಆರ್ಗನೈಸ್ ಮಾಡ್ತೀವಿ ಸೊ ದ್ಯಾಟ್ ಆ ಗೋಲ್ ಅಚೀವ್ ಆಗಬೇಕು. ಅದನ್ನೇ ನಾವು ಪ್ರಾಜೆಕ್ಟ್ ಅಂತ ಕರಿತೀವಿ. ಸೊ ಟು ಅಚೀವ್ ಅ ಸ್ಪೆಸಿಫಿಕ್ ಗೋಲ್, ಒನ್ ನೀಡ್ಸ್ ಟು ಪ್ಲ್ಯಾನ್ ಆ್ಯಂಡ್ ಆರ್ಗನೈಸ್. ದಿಸ್ ಆ್ಯಕ್ಟ್ ವಿ ಕಾಲ್ ಇಟ್ ಆಸ್ ಅ ಪ್ರಾಜೆಕ್ಟ್. ಅದನ್ನು ಒಬ್ಬರಾದರೂ ಮಾಡ್ಬೋದು ಅಥವಾ ಈ ಗ್ರೂಪಲ್ಲಾದರೂ ಮಾಡ್ಬೋದು. ಇಟ್ ಕ್ಯಾನ್ ಬಿ ಡನ್ ಇಂಡಿವಿಜುವಲಿ ಆ್ಯಂಡ್ ಆಲ್ಸೋ ಇನ್ ಗ್ರೂಪ್. ಡೆಫಿನೇಷನ್ ಹೇಳೋದಾದರೆ, ಎ ಪ್ಲ್ಯಾನ್ಡ್ ಆ್ಯಂಡ್ ಆರ್ಗನೈಸ್ಡ್ ಎಫರ್ಟ್ ಟು ಅಚೀವ್ ಎ ಸ್ಪೆಸಿಫಿಕ್ ಗೋಲ್ ವಿತಿನ್ ಎ ಸೆಟ್ ಟೈಮ್ ಫ್ರೇಮ್. ಯಾವುದೇ ಒಂದು ಕೆಲಸ ಆಗಲಿ ಅದಕ್ಕೆ ಒಂದು ಎಂಡ್ ಪ್ರಾಡಕ್ಟ್ ಅಂತ ಇದ್ದೇ ಇರುತ್ತೆ. ಸೇಮ್ ವೇ ಪ್ರಾಜೆಕ್ಟಲ್ಲೂ ಕೂಡ ನಿಮಗೆ ಒಂದು ಟೈಮ್ ಫ್ರೇಮ್ ಇರಬೇಕಾಗುತ್ತೆ. ಸೊ ಒನ್ ಸ್ಟಾರ್ಟ್ ಪಾಯಿಂಟ್ ಆ್ಯಂಡ್ ಒನ್ ಎಂಡ್ ಪಾಯಿಂಟ್. ಫಾರ್ ಎಕ್ಸಾಂಪಲ್, ಬಿಲ್ಡಿಂಗ್ ಎ ಹೌಸ್ ಇನ್ 12 months. 12 months ಇಟ್ ಸೆಲ್ಫ್ ಈಸ್ ಅ ಟೈಮ್ ಫ್ರೇಮ್. 12 months ಅನ್ನೋದೇ ಒಂದು ಟೈಮ್ ಫ್ರೇಮ್ ಆಗುತ್ತೆ. ಬಿಲ್ಡಿಂಗ್ ಎ ಫ್ಯಾಕ್ಟ್ರಿ ರಿಕ್ವೈರ್ಸ್ ಲೇಬರ್ಸ್ ಬೇಕಾಗ್ತಾರೆ, ಇಕ್ವಿಪ್ಮೆಂಟ್ಸ್ ಬೇಕಾಗ್ತಾರೆ, ಲ್ಯಾಂಡ್ ಬೇಕಾಗುತ್ತೆ, ಸ್ಪೇಸ್ ಜಾಗ ಬೇಕಾಗುತ್ತೆ, ಮಷೀನ್ಸ್ ಬೇಕಾಗುತ್ತೆ. ಆಲ್ ದೀಸ್ ಆರ್ ರಿಕ್ವೈರ್ಮೆಂಟ್ಸ್. ಎಲ್ಲ ಕೂಡಿ ನಾವೇನು ಮಾಡಬೇಕು, ಇವೆಲ್ಲ ಅದಕ್ಕೆ ಒಂದು ಸೆಟ್ ಟೈಮ್ ಫ್ರೇಮ್ ಬೇಕಾಗುತ್ತೆ. ಇನ್ನೂ ಒಂದು ಡೆಫಿನೇಷನ್ ಹೇಳೋದಾದರೆ, ಇಟ್ ಈಸ್ ಗಿವನ್ ಬೈ ಜೆ ಪ್ರೈಸ್ ಗಿಟಿಂಜರ್. ಅವನೇನು ಹೇಳ್ತಾನೆ ಅಂದರೆ, ಸ್ಪೆಸಿಫಿಕ್ ಆ್ಯಕ್ಟಿವಿಟಿ ವಿತ್ ಎ ಸ್ಪೆಸಿಫಿಕ್ ಸ್ಟಾರ್ಟಿಂಗ್ ಪಾಯಿಂಟ್ ಆ್ಯಂಡ್ ಸ್ಪೆಸಿಫಿಕ್ ಎಂಡಿಂಗ್ ಪಾಯಿಂಟ್ ಇಂಟೆಂಡೆಡ್ ಟು ಅಕಂಪ್ಲಿಷ್ ಎ ಸ್ಪೆಸಿಫಿಕ್ ಆಬ್ಜೆಕ್ಟಿವ್. ದಟ್ ಮೀನ್ಸ್ ಒಂದು ಸ್ಪೆಸಿಫಿಕ್ ಗೋಲ್ ರೀಚ್ ಆಗಬೇಕು ಅಂದರೆ ಒಂದು ಸ್ಪೆಸಿಫಿಕ್ ಸ್ಟಾರ್ಟ್ ಪಾಯಿಂಟು ಮತ್ತು ಎಂಡ್ ಪಾಯಿಂಟ್ ಇರಬೇಕು. ಸೊ ದ್ಯಾಟ್ ವಿ ಕ್ಯಾನ್ ಏಬಲ್ ಟು ಹ್ಯಾವ್ ಅ ಸಕ್ಸಸ್ಫುಲ್ ಪ್ರಾಜೆಕ್ಟ್. ಈಗ ಸಕ್ಸಸ್ಫುಲ್ ಪ್ರಾಜೆಕ್ಟ್ ಆಗಬೇಕು ಅಂದರೆ ಅದಕ್ಕೆ ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಎ ಅಂತ ಕನ್ಸಿಡರ್ ಮಾಡಿದರೆ, ಎಂಡಿಂಗ್ ಪಾಯಿಂಟ್ ಬಿ. ಸೊ ಇನ್ ಬಿಟ್ವೀನ್ ನಾವು ಪ್ಲ್ಯಾನ್ ಮತ್ತು ಆರ್ಗನೈಸ್ ಹೇಗೆ ಮಾಡ್ತೀವಿ ಅದರ ಮೇಲೆ ನಮ್ಮ ರಿಸಲ್ಟ್ ಪ್ರಾಜೆಕ್ಟ್ ಡಿಪೆಂಡ್ ಆಗಿರುತ್ತೆ. ಪ್ರಾಜೆಕ್ಟ್ ಅನ್ನೋದನ್ನೇ ಒಂದು, ಇಟ್ ಈಸ್ ನಥಿಂಗ್ ಬಟ್ ಕ್ರಿಯೇಟಿಂಗ್ ನ್ಯೂ ಥಿಂಗ್ಸ್. ನೆಕ್ಸ್ಟ್ ನಾವು ಫೀಚರ್ಸಿಗೆ ಬರೋದಾದರೆ, ಫೀಚರ್ಸ್ ಆಫ್ ದ ಪ್ರಾಜೆಕ್ಟ್ ಇಫ್ ಐ ವಾಂಟ್ ಟು ಟಾಕ್. ಸೊ ಫೀಚರ್ ಮೀನ್ಸ್ ನಥಿಂಗ್ ಬಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಯಾವ್ಯಾವ ಇರ್ತದೆ ಪ್ರಾಜೆಕ್ಟ್ ಅಂದ ತಕ್ಷಣ. ಒಂದನೇದು, ಇಟ್ ಹ್ಯಾಸ್ ಎ ಸ್ಪೆಸಿಫಿಕ್ ಲೈಫ್ ಸ್ಪ್ಯಾನ್. ಅದಕ್ಕೆ ಒಂದು ಲೈಫ್ ಸ್ಪ್ಯಾನ್ ಇದ್ದೇ ಇರುತ್ತೆ ಪ್ರಾಜೆಕ್ಟಿಗೆ. ದಟ್ ಮೀನ್ಸ್ ಕನ್ಸ್ಟ್ರಕ್ಷನ್ ಆಫ್ ಎ ಹೌಸ್. ಸೊ ಇಂಜಿನಿಯರ್ ವಿಲ್ ಪ್ಲ್ಯಾನ್ 12 months we should complete this project. Construction of house, renovation of a building, ಇದೆಲ್ಲ ಒಂದು ಸ್ಪೆಸಿಫಿಕ್ ಟಾಸ್ಕ್ ಆಗುತ್ತೆ. ಇದನ್ನು ಕಂಪ್ಲೀಟ್ ಮಾಡಲಿಕ್ಕೆ ಒಂದು ಸ್ಪೆಸಿಫಿಕ್ ಟೈಮ್ ಅಂತ
ಫಿಕ್ಸ್ ಆಗಿರುತ್ತೆ. ಅದು ಕೂಡ ಒಂದು ಕ್ಯಾರೆಕ್ಟರ್ಸ್. ಆ್ಯಂಡ್ ಪ್ರಾಜೆಕ್ಟ್ ಕ್ಯಾನ್ ಬಿ ಡೆವಲಪ್ಡ್ ಫ್ರಮ್ ಎ ಡೆಡಿಕೇಟೆಡ್ ಟೀಮ್ ಆಫ್ ವರ್ಕ್ ಫೋರ್ಸ್. ಈಗ ಯಾವುದೇ ಒಂದು ಟಾಸ್ಕ್ ಕಂಪ್ಲೀಟ್ ಆಗಬೇಕು ಅಂದರೆ, ಆರ್ ಎನಿ ಟಾಸ್ಕ್ ವಿಚ್ ಹ್ಯಾಸ್ ಟು ಬಿ ಕಂಪ್ಲೀಟೆಡ್, ವಿ ನೀಡ್ ದ ರೈಟ್ ಪರ್ಸನ್ ಟು ಕಂಪ್ಲೀಟ್ ದಟ್ ಸ್ಪೆಸಿಫೈಡ್ ಟಾಸ್ಕ್. ಈಗ ಯಾವುದೇ ಟಾಸ್ಕ್ ಯಾವುದು ಮಾಡ್ತಿದ್ದೀವಿ, ಸೊ ವಿಚ್ ಏರಿಯಾ, ಫಾರ್ ಎಕ್ಸಾಂಪಲ್ ಬಿಲ್ಡಿಂಗ್ ಎ ಹೌಸ್ ರಿಕ್ವೈರ್ಸ್ ಇಂಜಿನಿಯರ್ ಟು ಪ್ಲ್ಯಾನ್ ದ ಬಿಲ್ಡಿಂಗ್, ದೆನ್ ವಿ ನೀಡ್ ಹೆಲ್ಪ್ ಆಫ್ ಲೇಬರರ್ಸ್ ಆರ್ ಅದರ್ ಪರ್ಸನ್ಸ್ ಟು ಬಿಲ್ಡ್ ಆ್ಯಂಡ್ ಕನ್ಸ್ಟ್ರಕ್ಷನ್ ಮಟೀರಿಯಲ್ಸ್ ಬೇಕಾಗತ್ತೆ, ಇಕ್ವಿಪ್ಮೆಂಟ್ಸ್ ಬೇಕಾಗತ್ತೆ, ಮಷಿನರೀಸ್ ಬೇಕಾಗತ್ತೆ. ಅವೆಲ್ಲ ಕೂಡ ಒಂದು ವರ್ಕ್ ಫೋರ್ಸಿಗೆ ಸಮ. ಎಲ್ಲ ಕೂಡ ಬೇಕಾಗತ್ತೆ. ಸಿಮಿಲರ್ಲಿ ಎವ್ರಿ ಪ್ರಾಜೆಕ್ಟ್ ಈಸ್ ಯೂನಿಕ್ ಬೈ ಇಟ್ ಸೆಲ್ಫ್, ನೋ ಟು ಪ್ರಾಜೆಕ್ಟ್ಸ್ ಆರ್ ಎಕ್ಸಾಕ್ಟ್ಲಿ ಸಿಮಿಲರ್. ಅಂದರೆ ಮೀನಿಂಗ್ ಏನಂದರೆ, ಯಾವುದೇ ಎರಡು ಪ್ರಾಜೆಕ್ಟ್ ನೀವು ಕನ್ಸಿಡರ್ ಮಾಡಿದರೆ, ಈಗ ಫಾರ್ ಎಕ್ಸಾಂಪಲ್ ರೋಡ್ ಕನ್ಸ್ಟ್ರಕ್ಷನ್ ಬಿಟ್ವೀನ್ ಎ ಆ್ಯಂಡ್ ಬಿ ಅಂತ ಕನ್ಸಿಡರ್ ಮಾಡಿದರೆ, ಇದು ಎ ಅನ್ನೋದು ಬಿ ಇಂದ ಒಂದು 5 ಕಿಲೋಮೀಟರ್ಸ್ ಅಂತ ಅಂದ್ಕೊಂಡ್ರು. ಅದರದ್ದು ಕನ್ಸ್ಟ್ರಕ್ಷನ್ನು ನೆಕ್ಸ್ಟ್ ಬಿ ಇಂದ ಸಿಗೆ ಇನ್ನೊಂದು ಪ್ರಾಜೆಕ್ಟ್ ಮಾಡ್ತೇನೆ ನಾನು, ಅಲ್ಲಿ 5 ಕಿಲೋಮೀಟರ್ಸ್ ಇದೆ ಅಂದ್ಕೊಳ್ಳಿ. ಇದು ಪ್ರಾಜೆಕ್ಟೇ ಬೇರೆ ಇರುತ್ತೆ, ಇದೇ ಪ್ರಾಜೆಕ್ಟೇ ಬೇರೆ ಇರುತ್ತೆ. ಕನ್ಸ್ಟ್ರಕ್ಷನ್ ಮಟೀರಿಯಲ್ ಸೇಮ್ ಇರುತ್ತೆ, ಜನ ಸೇಮ್ ಇರ್ತಾರೆ, ಬಟ್ ವೇ ಇಟ್ ಈಸ್ ಕನ್ಸ್ಟ್ರಕ್ಟೆಡ್ ಈಸ್ ಸೇಮ್. ಬಟ್ ಥಿಂಗ್ ಈಸ್ ಎಕ್ಸಿಕ್ಯೂಷನಲ್ಲಿ ಏನಾಗುತ್ತೆ, ಸಿಮಿಲಾರಿಟೀಸ್ ಇರೋದಿಲ್ಲ. ಓಕೆ, ಸೊ ಎನಿ ಟೂ ಪ್ರಾಜೆಕ್ಟ್ಸ್ ವಿಚ್ ಆರ್ not similar always. Okay, next, every project has the risk and uncertainty associated with it. ಅಂದರೆ ಯಾವುದೇ ಪ್ರಾಜೆಕ್ಟ್ ನಾವು ಎಕ್ಸಿಕ್ಯೂಟ್ ಮಾಡುವಾಗ ಬಿಟ್ವೀನ್ ದ ಪ್ರೋಸೆಸ್ ನಮಗೇನಾಗುತ್ತೆ, ಒಂದು ಬೌಂಡ್ರೀಸ್ ಇರುತ್ತೆ, ಇಷ್ಟೇ ದಿನದಲ್ಲಿ ಕಂಪ್ಲೀಟ್ ಆಗಬೇಕು, ಅಥವಾ ಇಷ್ಟೇ ಐಟಮ್ಸ್ ಬೇಕು, ಇಷ್ಟೇ ಮಟೀರಿಯಲ್ಸ್ ಬೇಕು. ಸೊ ಆ ಮೆಟೀರಿಯಲ್ ನಮಗೆ ರೈಟ್ ಟೈಮಲ್ಲಿ ಸಿಗೋದಿಲ್ಲ. ಯಾವುದೇ ಪ್ರಾಜೆಕ್ಟಲ್ಲಿ ಕೂಡ ರಿಸ್ಕ್ ಇನ್ವಾಲ್ವ್ಮೆಂಟ್ ಈಸ್ ಆಲ್ವೇಸ್ ದೇರ್. ರಿಸ್ಕ್ ವಿಲ್ ಬಿ ಆಲ್ವೇಸ್ ದೇರ್ ಇನ್ ಎನಿ ಪ್ರಾಜೆಕ್ಟ್. ಸೊ ಅನ್ಸರ್ಟನಿಟಿ ವಿಲ್ ಆಲ್ವೇಸ್ ಬಿ ದೇರ್. ನನ್ನ ಪ್ರಾಜೆಕ್ಟ್ ಸಕ್ಸಸ್ಫುಲ್ ಆಗುತ್ತೋ ಇಲ್ಲೋ, ಮಾಡಿದ ಮೇಲೆ ಯೂಸ್ ಮಾಡ್ತಾರೋ ಇಲ್ಲೋ ಕಸ್ಟಮರ್ಸು, ದ್ಯಾಟ್ ರಿಸ್ಕ್ ಫ್ಯಾಕ್ಟರ್ ವಿಲ್ ಆಲ್ವೇಸ್ ಬಿ ದೇರ್. ನಾವು ಪ್ರಾಡಕ್ಟ್ ಬಂದರೂ ಕೂಡ ನನ್ನ ಪ್ರಾಜೆಕ್ಟಿಂದ ಬರ್ತಕ್ಕಂಥ ಔಟ್ಪುಟ್ ಅದು ಹೇಗೆ ಜನರಿಗೆ ಯೂಸ್ಫುಲ್ ಇರುತ್ತೆ, ಅದನ್ನು ನಾವು ಎಕ್ಸ್ಪೆಕ್ಟ್ ಮಾಡೋದು ಭಾರಿ ಕಷ್ಟ. ಸೊ ಫಾರ್ ದ್ಯಾಟ್ ರೀಸನ್ ಎವ್ರಿ ಪ್ರಾಜೆಕ್ಟ್ ಹ್ಯಾಸ್ ಇಟ್ಸ್ ಓನ್ ರಿಸ್ಕ್ ಆ್ಯಂಡ್ ಅನ್ಸರ್ಟನಿಟಿ. ಇಲ್ಲಿ ನೆಕ್ಸ್ಟ್ we will talk about types of project. There are three types of projects. One is normal, crash and disaster project. ಮೂರು ಕೂಡ ಡಿಫ್ರೆಂಟ್. How they are different, that we will discuss now. Normal project means a project with a regular or standard timeline. ನಾನು ಆಲ್ರೆಡಿ ಹೇಳಿದೆ ಒಂದು ಎಕ್ಸಾಂಪಲ್ ನಿಮಗೆ. ಸೊ ಒನ್ ಈಸ್ ಕನ್ಸ್ಟ್ರಕ್ಷನ್ ಆಫ್ ಅ ಬಿಲ್ಡಿಂಗ್ ಆರ್ ಹೌಸ್. ಫಾರ್ ಎಕ್ಸಾಂಪಲ್, ಇಫ್ ಐ ವಾಂಟ್ ಟು ಫಿನಿಶ್ ಆಫ್ ಇನ್ 12 months, we need a standard budget will be planned. Laborers, how many laborers is required, and how many duration. Budget will cover the cost, ಎಷ್ಟು ಬೇಕಾಗ್ಬೋದು ಅಮೌಂಟ್ 12 monthsಗೆ ಡಿವೈಡ್ ಆಗಿ ಏನೇನು ಪ್ಲ್ಯಾನ್ ಮಾಡಬೇಕು, ಎಷ್ಟು ಇಂಜಿನಿಯರ್ಸ್ ಬೇಕಾಗ್ತಾರೆ, ಇದೆಲ್ಲ ಮುಂಚೆನೇ ಪ್ಲ್ಯಾನ್ ಆಗುತ್ತೆ. ದೇರ್ ಇಸ್ ಎ ಸ್ಟ್ಯಾಂಡರ್ಡ್ ಟೈಮ್ ಲೈನ್ ವೇರ್ ಟಾಸ್ಕ್ಸ್ ಆರ್ ಶೆಡ್ಯೂಲ್ಡ್ ಬೇಸ್ಡ್ ಆನ್ ದ ನೇಚರ್ ಆಫ್ ವರ್ಕ್ ಫ್ಲೋ ವಿತೌಟ್ ಎನಿ ಅಟೆಂಪ್ಟ್ ಟು ಸ್ಪೀಡ್ ಅಪ್ ದ ಪ್ರೊಸೆಸ್. ಇದರಲ್ಲಿ ನಾವೇನಾಗುತ್ತೆ, ದಿಸ್ ಇನ್ವಾಲ್ವ್ಸ್ ಅ ಪ್ರಾಪರ್ ಸೆಟ್ ಆಫ್ ಟೈಮ್ ಲೈನ್ ಇರುತ್ತೆ. ಈ ತಿಂಗಳಲ್ಲಿ ಇಷ್ಟು ಕಂಪ್ಲೀಟ್ ಆಗಬೇಕು, ಈ ತಿಂಗಳಲ್ಲಿ ಇಷ್ಟು ಕಂಪ್ಲೀಟ್ ಆಗಬೇಕು, ಈ ದೇಶದಲ್ಲಿ ಇಷ್ಟು ಕಂಪ್ಲೀಟ್ ಆಗಬೇಕು. ಸೊ ದೇರ್ ವಿಲ್ ಬಿ ಎ ಪ್ರಾಪರ್ ಟೈಮ್ ಲೈನ್ ನಾರ್ಮಲ್ ಪ್ರಾಜೆಕ್ಟ್ಸಲ್ಲಿ. ನೆಕ್ಸ್ಟ್, ಮೇನ್ ಪ್ರಾಜೆಕ್ಟ್ಸ್ ಆರ್ ಅಲೌಡ್ ಟು ಟೇಕ್ ದೇರ್ ನಾರ್ಮಲ್ ಟೈಮ್ ಆ್ಯಸ್ ಮೆಷರ್ಡ್ ಪ್ರೀವಿಯಸ್ಲಿ. ದಟ್ ಮೀನ್ಸ್ ಮೇನ್ ಪ್ರಾಜೆಕ್ಟ್ ಮೀನ್ಸ್ ದ ಕನ್ಸ್ಟ್ರಕ್ಷನ್ ಆಫ್ ಬಿಲ್ಡಿಂಗ್. ನಾನು ಹೇಳಿದಾಗ ಕನ್ಸ್ಟ್ರಕ್ಷನ್ ಆಫ್ ಬಿಲ್ಡಿಂಗ್, it can take its own normal time
ನಾರ್ಮಲ್ ಟೈಮಲ್ಲಿ ಏನು ಸ್ಪೆಸಿಫೈ ಮಾಡಿರ್ತಾರೋ ಅದೇ ಟೈಮನ್ನು ತಗೋಬೇಕಾಗುತ್ತೆ. ಸೊ ದ್ಯಾಟ್ ಅಲೌಸ್ ದ ಪ್ರಾಜೆಕ್ಟ್ ಟು ರನ್ ಸ್ಮೂತ್ಲಿ. ನೋ ಸ್ಯಾಕ್ರಿಫೈಸ್ ಇನ್ ಕ್ವಾಲಿಟಿ ಅಂದರೆ ದಟ್ ಮೀನ್ಸ್ ವಿ ಶುಡ್ ನಾಟ್ ಕಾಂಪ್ರಮೈಸ್ ವಿತ್ ಕ್ವಾಲಿಟಿ ಇರಲೇಬೇಕು ನಮ್ಮ ಪ್ರಾಡಕ್ಟಲ್ಲಿ. ಇಟ್ ಮೈಟ್ ಬಿ ಕನ್ಸ್ಟ್ರಕ್ಷನ್, ಇಟ್ ಮೈಟ್ ಬಿ ಪ್ರೋಸೆಸ್, ಇಟ್ ಮೈಟ್ ಬಿ ಸರ್ವಿಸ್. ಎಲ್ಲ ಪ್ರೋಸೆಸ್ಸು ಕರೆಕ್ಟಾಗಿ ಫಾಲೋ ಆಗಿರಬೇಕು. ಆಮೇಲೆ ನಿಮಗೆ ಬರ್ತಕ್ಕಂಥ ಎಂಡ್ ರಿಸಲ್ಟ್ ಇಟ್ ಶುಡ್ ಮೀಟ್ ದ ರಿಕ್ವೈರ್ಮೆಂಟ್. ಹೀಗೆ ಕನ್ಸ್ಟ್ರಕ್ಷನ್, ಹೀಗೆ ಇಷ್ಟೇ ಡೈಮೆನ್ಷನ್ಸ್, ಇಷ್ಟೇ ಇರಬೇಕು ಅಂದಾಗ ಆ ಕ್ವಾಲಿಟಿನ ಮ್ಯಾಚ್ ಮಾಡಬೇಕು. ಸೊ ದ್ಯಾಟ್ ಈಸ್ ವಾಟ್ ಈಸ್ ರಿಕ್ವೈರ್ಡ್. ಕ್ವಾಲಿಟಿ ಶುಡ್ ನಾಟ್ ಬಿ ಸ್ಯಾಕ್ರಿಫೈಸ್ಡ್. ಎಕ್ಸಾಂಪಲ್ ಕೊಟ್ಟಿದ್ದೇನೆ ಇಲ್ಲಿ. ಯು ಕ್ಯಾನ್ ಏಬಲ್ ಟು ಅಬ್ಸರ್ವ್ ದ್ಯಾಟ್ ಬಿಲ್ಡಿಂಗ್ ಎ ನ್ಯೂ ರೆಸಿಡೆನ್ಷಿಯಲ್ ಕಾಂಪ್ಲೆಕ್ಸ್ ಇನ್ 12 ಮಂತ್ಸಲ್ಲಿ ಒಂದು ಬಡ್ಜೆಟಾಗಿ ಹಾಕ್ಕೊಂಡು ಮಾಡಲಿಕ್ಕೆ ಇಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೇನೆ. ಯು ಕ್ಯಾನ್ ಏಬಲ್ ಟು ಅಬ್ಸರ್ವ್ ದಿಸ್. ಇಲ್ಲಿ ಎಕ್ಸಾಂಪಲ್ ಇನ್ನು ನೋಡ್ಬೋದು ನೀವು. ಸೊ ದೇರ್ ಇಸ್ ಅ ಆಕ್ಟಿವಿಟಿ ಕಾಲಮ್, ಕಾಸ್ಟ್, ಡ್ಯೂರೇಷನ್, ಎಕ್ಸ್ಟ್ರಾ ಕಾಸ್ಟ್ ಆ್ಯಂಡ್ ಡ್ಯೂರೇಷನ್. ಸಿ ದ್ಯಾಟ್ ನಾರ್ಮಲ್ ಆ್ಯಂಡ್ ಕ್ರ್ಯಾಶ್ಡ್. ನಾನು ಕ್ರ್ಯಾಶ್ಡ್ ಬಗ್ಗೆ ನೆಕ್ಸ್ಟ್ ಹೇಳ್ತೇನೆ ನಿಮಗೆ. ವಾಟ್ ಈಸ್ ದ್ಯಾಟ್ ಕ್ರ್ಯಾಶ್ಡ್? ಇನ್ ನಾರ್ಮಲ್ ಯು ಕ್ಯಾನ್ ಸಿ ಕಾಸ್ಟ್ ಆ್ಯಂಡ್ ಡ್ಯೂರೇಷನ್, extra cost and duration. See, normal means I told you time frame na follow ಮಾಡಬೇಕು. what time frame you need to follow? 4 weeks cost 5,000, 10,000 for 5 weeks, 3,500 2 weeks, 4,500 6 weeks. Almost you can see there are different activities. ಹೆಚ್ಚು ತನಕ ಆಕ್ಟಿವಿಟಿ ಇದೆ. that means individual activities are different. For example, it might be foundation, planning, then RCC, whatever the steps you require. ಆ ಸ್ಟೆಪ್ಸನ್ನು ನಾವೇನಂತೀವಿ, ಆ್ಯಕ್ಟಿವಿಟಿ ಅಂತ ಕರಿತೀವಿ. ಇಂಡಿವಿಜುವಲ್ ಆ್ಯಕ್ಟಿವಿಟಿ. ಆ ಕಂಪ್ಲೀಟ್ ಆಗಲಿಕ್ಕೆ ಇಷ್ಟು ಡ್ಯೂರೇಷನ್ ಬೇಕು, ಇಷ್ಟು ಕಾಸ್ಟ್ ಬೇಕು. ಇಫ್ ಯು ಕ್ಯಾಲ್ಕುಲೇಟ್ ಆರ್ ಇಫ್ ಯು ಸಮ್ ಅಪ್ ದೀಸ್ ಕಾಸ್ಟ್, ಯು ವಿಲ್ ಗೆಟ್ ದ ನಾರ್ಮಲ್ ಪ್ರಾಜೆಕ್ಟ್ ಕಾಸ್ಟ್. ಓಕೆ, this is an example which I told. Crashed ಬಗ್ಗೆ ನಾನು ನೆಕ್ಸ್ಟ್ ಬರ್ತೇನೆ. crashed ಬಗ್ಗೆ ನೆಕ್ಸ್ಟ್ ನಾನು ಹೇಳ್ತೇನೆ. I will tell you about crashed in the next slide. See, next is the crash projects. Crash projects generally requires more cost and it is done ಅಟ್ ಎ ವೆರಿ ಸ್ಮಾಲ್ ಡ್ಯೂರೇಷನ್ ಆಫ್ ಟೈಮ್. ಅದಕ್ಕೋಸ್ಕರ ಇದರದ್ದು ಕಾಸ್ಟ್ ಜಾಸ್ತಿ ಇರುತ್ತೆ. ಇದಕ್ಕೆ ಸ್ವಲ್ಪ ದಿನವೇ ಇರುತ್ತೆ, ಕಡಿಮೆ ದಿನ ಇರುತ್ತೆ ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಲಿಕ್ಕೆ. ಯು ವಿಲ್ ಗೆಟ್ ವೆರಿ ಲೆಸ್ ಅಮೌಂಟ್ ಆಫ್ ಟೈಮ್ ಟು ಫಿನಿಶ್ ಅಪ್ ದಿಸ್ ಪ್ರಾಜೆಕ್ಟ್. ಯಾಕೆ ಇದಕ್ಕೆ ಕಡಿಮೆ ದಿನ ಸಿಗುತ್ತೆ ಅಂದರೆ, ಆ್ಯಸ್ ದ ನೇಮ್ ಯು ಕ್ಯಾನ್ ಸಿ ಕ್ರ್ಯಾಶ್ ಪ್ರಾಜೆಕ್ಟ್ ಅಂದರೆ ಕಡಿಮೆ ಸಮಯದಲ್ಲೇ ಮಾಡತಕ್ಕಂಥ ಪ್ರಾಜೆಕ್ಟ್ ಇದು. ಆ್ಯಂಡ್ ಹಿಯರ್ one reason behind doing this is these are done in emergency cases, or if I want to finish the project, if you so in crash projects what will happen is it requires more cost, additional cost to gain time. ಅಂದರೆ ಕಡಿಮೆ ಸಮಯದಲ್ಲಿ ಈ ಪ್ರಾಜೆಕ್ಟ್ನ ಮುಗಿಸ್ಬೇಕಾಗುತ್ತೆ. ಅದಕ್ಕೋಸ್ಕರ ಇದನ್ನು ಏನು ಮಾಡ್ತೀವಿ, ಕ್ರ್ಯಾಶ್ ಪ್ರಾಜೆಕ್ಟ್ ಅಂತ ಕರಿತೀವಿ. ಕ್ರ್ಯಾಶ್ ಪ್ರಾಜೆಕ್ಟ್ ಮೀನ್ಸ್ ಇಟ್ ರಿಕ್ವೈರ್ಸ್ ಲೆಸ್ ಟೈಮ್ ಆ್ಯಂಡ್ ಟು ಕಂಪ್ಲೀಟ್ ದ ಪ್ರಾಜೆಕ್ಟ್. ಫಾರ್ ದ್ಯಾಟ್ ರೀಸನ್ higher cost will be there. Cost will be more, time will be less. ಇಲ್ಲಿ ನೋಡ್ಬೋದು ನೀವು ಎಕ್ಸಾಂಪಲಲ್ಲಿ. ಯು ಕ್ಯಾನ್ ಸಿ ಇನ್ ದಿಸ್ ಎಕ್ಸಾಂಪಲ್ you can able to see 3 weeks instead of 4 weeks, 4 weeks instead of 5 weeks. ಫಸ್ಟ್ ನಾರ್ಮಲ್ ಡ್ಯೂರೇಷನ್ನು, ಕ್ರ್ಯಾಶ್ಡ್ ಡ್ಯೂರೇಷನಲ್ಲಿ ನೋಡ್ಬೋದು. ಎಲ್ಲದರಲ್ಲೂ ನೀವೇನು ಮಾಡ್ತೀರಾ, ನಂಬರ್ ಆಫ್ ಡ್ಯೂರೇಷನ್ ವಿಲ್ ಬಿ ಲೆಸ್ ಬಿಕಾಸ್ ಆಫ್ ಅನ್ಅವಾಯ್ಡಬಲ್ ರೀಸನ್. ಅದಕ್ಕೆ ರೀಸನ್ಸ್ ಭಾಳಷ್ಟು ಬರುತ್ತೆ. ರೀಸನ್ಸ್ ಮೈಟ್ ಬಿ ಮೆಟೀರಿಯಲ್ ಕಾಸ್ಟ್ ಮೇ ಬಿ ಹೈಯರ್ ಇನ್ ದ ಫ್ಯೂಚರ್, ಅಪ್ಕಮಿಂಗ್ ಮಂತ್ ಆಗಿರ್ಬೋದು, ಅಪ್ಕಮಿಂಗ್ ಇಯರ್ ಆಗಿರ್ಬೋದು. ಮೆಟೀರಿಯಲ್ ಕಾಸ್ಟ್ ಮೇ ಬಿ ಹೈ. ಫಾರ್ ದ್ಯಾಟ್ ರೀಸನ್ now only we will finish off so that we should not incur more cost.
ಸೊ ಅದು ಕೂಡ ಒಂದು ರೀಸನ್. ದ್ಯಾಟ್ ಮೈಟ್ ಬಿ ಒನ್ ಆಫ್ ದ ರೀಸನ್. See one example, originally planned for 8 weeks but needs to be completed in 4 weeks due to the urgency. And compressing the project schedule by allocating additional resources or increasing the intensity of work. See, basically we are reducing the time and also we will ಇನ್ಕ್ರೀಸಿಂಗ್ ದ ರಿಸೋರ್ಸಸ್. ಅಂದರೆ ಈಗ ಕಡಿಮೆ ಟೈಮಲ್ಲಿ ಮಾಡಬೇಕು ಅಂದರೆ ನಮಗೆ ರಿಸೋರ್ಸಸ್ ಜಾಸ್ತಿ ಬೇಕು, ಲೇಬರರ್ಸ್ ಜಾಸ್ತಿ ಬೇಕಾಗ್ತಾರೆ. ಈಗ ನಾರ್ಮಲ್ ಪ್ರಾಜೆಕ್ಟಿಗೆ ಕಂಪೇರ್ ಮಾಡಿದರೆ ಯು ನೀಡ್ ಮೋರ್ ವರ್ಕ್ ಫೋರ್ಸ್, ಲೇಬರರ್ಸ್ ಜಾಸ್ತಿ ಬೇಕಾಗ್ತಾರೆ. ಆ್ಯಂಡ್ ಇದು ಎಲ್ಲಿ ಆಗ್ಬೋದು? ಪ್ರಾಬಬ್ಲಿ ರೀಸನ್ ಸಿಚುವೇಶನ್ ವೇರ್ ಡಿಸಾಸ್ಟರ್ ಮೈಟ್ ಅಕ್ಕರ್. ಈಗ ಫಾರ್ ಎಕ್ಸಾಂಪಲ್ COVID-19 ನೀವು ಕೇಳಿದ್ದೀರಿ ಆಲ್ರೆಡಿ. COVID-19 ಸರ್ಟನ್ ಏರಿಯಾಸ್ ಹ್ಯಾವ್ ಬಿನ್ ಸ್ಪ್ರೆಡ್. ಸೊ ಮತ್ತೆ ಇಂಟೆನ್ಸ್ ಆಗಬಾರ್ದು, ಅಷ್ಟರೊಳಗೆ ರಿಲೀವ್ ಕೊಡಬೇಕು ಅನ್ನೋವಾಗ. ಸೊ ದಿಸ್ ಕ್ರ್ಯಾಶ್ ಪ್ರಾಜೆಕ್ಟ್ಸ್ ಕ್ಯಾನ್ ಹೆಲ್ಪ್ ಇನ್ ದ್ಯಾಟ್ ಸಿಚುವೇಶನ್. ಇಲ್ಲೊಂದು ಎಕ್ಸಾಂಪಲ್ ತಗೊಂಡಿದ್ದೇನೆ. ಒನ್ ಎಕ್ಸಾಂಪಲ್, ದ ಕನ್ಸ್ಟ್ರಕ್ಷನ್ ಆಫ್ ದ ರೆಸಿಡೆನ್ಷಿಯಲ್ ಕಾಂಪ್ಲೆಕ್ಸ್ ಮೆನ್ಷನ್ಡ್ ಅರ್ಲಿಯರ್ ನೀಡ್ಸ್ ಟು ಬಿ ಕಂಪ್ಲೀಟೆಡ್ ಇನ್ 10 months instead of 12 months. A crash project approach might involve hiring more construction workers, working longer hours or using faster construction method. See, ಇದರಲ್ಲಿ ಏನಾಗಿದೆ, ಲಾಸ್ಟ್ ಎಕ್ಸಾಂಪಲಲ್ಲಿ ನಾನು ಕೊಟ್ಟ ಹಾಗೆ 12 ಮಂತ್ಸಲ್ಲಿ ಕಂಪ್ಲೀಟ್ ಆಗೋ ಪ್ರಾಜೆಕ್ಟ್ನ ನಾವು 10 ಮಂತ್ಸಲ್ಲೇ ಕಂಪ್ಲೀಟ್ ಆಗಬೇಕು ಅಂದರೆ, ಇಫ್ ಐ ವಾಂಟ್ ಟು ಕಂಪ್ಲೀಟ್ ಇಟ್ ವಿತಿನ್ 10 months, ಸೊ ಕ್ರ್ಯಾಶ್ ಪ್ರಾಜೆಕ್ಟ್ನ ನಾವು ಡೆವಲಪ್ ಮಾಡಬೇಕಾಗುತ್ತೆ. ದಟ್ ಮೀನ್ಸ್ ಯು ರಿಕ್ವೈರ್ ಮೋರ್ ಕನ್ಸ್ಟ್ರಕ್ಷನ್ ವರ್ಕರ್ಸ್, ಲೇಬರರ್ಸ್ ಜಾಸ್ತಿ ಬೇಕಾಗ್ತಾರೆ, ಮೋರ್ ವರ್ಕಿಂಗ್ ಅವರ್ಸ್, ಅಥವಾ ಫಾಸ್ಟರ್ ಕನ್ಸ್ಟ್ರಕ್ಷನ್ ಮೆಥಡ್ಸ್, ಅಥವಾ ಇಕ್ವಿಪ್ಮೆಂಟ್ಸ್ನ ನೀವು ಆಟೋಮೇಟೆಡ್ ಇಕ್ವಿಪ್ಮೆಂಟ್ಸ್ ಯೂಸ್ ಮಾಡ್ಬೋದು, ಇಕ್ವಿಪ್ಮೆಂಟ್ಸ್ ಜಾಸ್ತಿ ತರಿಸ್ಬೋದು. ಸೊ ದ್ಯಾಟ್ ನಿಮ್ಮದು ಓವರ್ ಆಲ್ ಪ್ರೊಸೆಸ್ ಏನಾಗುತ್ತೆ, ಸ್ಪೀಡ್ ಆಗುತ್ತೆ. ಸೊ ಫಾರ್ ದ್ಯಾಟ್ ರೀಸನ್ ವಿ ಕ್ಯಾನ್ ಕಂಪ್ಲೀಟ್ ದ್ಯಾಟ್ ಇನ್ 10 months ಇನ್ಸ್ಟೆಡ್ ಆಫ್ 12 months. ಇದು ಒಂದು ಎಕ್ಸಾಂಪಲ್. ಥರ್ಡ್ ಒನ್ ಏನಂದರೆ ಡಿಸಾಸ್ಟ್ರಸ್ ಪ್ರಾಜೆಕ್ಟ್. ಡಿಸಾಸ್ಟರ್ ಇನ್ ದ ಸೆನ್ಸ್, ನಾನಿಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದೇನೆ. ಐ ಗಿವ್ ದ ಎಕ್ಸಾಂಪಲ್: ಅರ್ಥ್ಕ್ವೇಕ್, ಹರಿಕೇನ್, ಫ್ಲಡ್, ಸುನಾಮಿ, ವಾಲ್ಕ್ಯಾನೋ. ಆಲ್ 4-5 ರೀಸನ್ಸ್ ಐ ಹ್ಯಾವ್ ಮೆನ್ಷನ್ಡ್. ನೇಚರಲ್ಲಿ ಆಗ್ತಕ್ಕಂಥ ದೀಸ್ ಆರ್ activities. Actually this will also harm the normal life, so it might cause injuries. You can see ಇಲ್ಲಿ ನೋಡ್ತಿರ್ಬೋದು, ಅರ್ಥ್ಕ್ವೇಕ್ ಇಂದ ಇಂಜುರೀಸ್ ಆಗುತ್ತೆ, ಲಾಸ್ ಆಫ್ ಲೈಫ್. ಹರಿಕೇನ್, ಸ್ಟ್ರಾಂಗ್ ಟಾರ್ಮ್ಸ್, ಹೆವಿ ರೈನ್, ಫ್ಲಡ್ ಮತ್ತು ಹೋಮ್ ಡಿಸ್ಟ್ರಕ್ಷನ್ ಆಗುತ್ತೆ. ಫ್ಲಡ್ಡಿಂದ ಮತ್ತೆ ವಾಟರ್ ಡ್ಯಾಮೇಜ್ ಆಗುತ್ತೆ, ಪ್ರಾಪರ್ಟಿ ಡ್ಯಾಮೇಜ್ ಆಗುತ್ತೆ, ಒಂದು ಕಡೆಯಿಂದ ಇನ್ನೊಂದು ಕಡೆ ಮೂವ್ ಆಗುತ್ತೆ. ಕಾನ್ಸಿಕ್ವೆನ್ಸಸ್ ಅಂದರೆ ಪರಿಣಾಮಗಳು, ಇದರಿಂದ ಏನೇನು ಆಗುತ್ತೆ ಅಂತ ನಾನು ಇಲ್ಲಿ ಹೇಳ್ತಾ ಇರೋದು. ಸುನಾಮಿ, ಮ್ಯಾಸಿವ್ ಕೋಸ್ಟಲ್ ಫ್ಲಡ್ಡಿಂಗ್, ಇನ್ಫ್ರಾಸ್ಟ್ರಕ್ಚರ್ ಡಿಸ್ಟ್ರಕ್ಷನ್, ವಾಲ್ಕ್ಯಾನಿಕ್ ಎರಪ್ಷನ್, ಪ್ರಾಪರ್ಟಿ ಡ್ಯಾಮೇಜ್, ರೆಸ್ಪಿರೇಟರಿ ಇಶ್ಯೂಸ್. ಸೊ ಎಲ್ಲ ಥರದ ನಮಗೆ ಪ್ರಾಬ್ಲಮ್ಸ್ಗಳು ಆಗುತ್ತೆ. So these will come under disaster project. These projects are undertaken due to unexpected nature calamities or flurry-like floods, results in rehabilitation of dwelling houses for affected people. ಅಂದರೆ ಆಗಲೇ ಹೇಳ್ದಂಗೆ ಇಲ್ಲಿ 5 ರೀಸನ್ಸ್ ಮೆನ್ಷನ್ ಮಾಡಿದ್ದೀನಿ. ಇವೆಲ್ಲ ನೇಚರಲ್ಲಿ ಆಗ್ತಕ್ಕಂಥ ಒಂದೊಂದು ಆ್ಯಕ್ಟಿವಿಟಿ. ಅದರಿಂದ ಏನಾಗುತ್ತೆ, ನಮ್ಮ ನಾರ್ಮಲ್ ಲೈಫ್ಗೆ ಎಫೆಕ್ಟ್ ಆಗುತ್ತೆ. ಸೊ ಅದನ್ನು ಸರಿಪಡಿಸ್ಲಿಕ್ಕೆ ನಾವು ಪ್ರಾಜೆಕ್ಟನ್ನು ಡಿಸೈನ್ ಮಾಡಬೇಕಾಗುತ್ತೆ. ಸೊ ದೀಸ್ ಆರ್ ನಥಿಂಗ್ ಬಟ್ ಡಿಸಾಸ್ಟ್ರಸ್ ಪ್ರಾಜೆಕ್ಟ್. ಎನಿಥಿಂಗ್ ಕ್ಯಾನ್ ಬಿ ನೀಡೆಡ್ ಟು ಗೇನ್ ಟೈಮ್ ಈಸ್ ಅಲೌಡ್ ಇನ್ ದೀಸ್ ಪ್ರಾಜೆಕ್ಟ್ಸ್. ಅಂದರೆ ಇದರಲ್ಲೂ ಕೂಡ ಕ್ರ್ಯಾಶ್ ಪ್ರಾಜೆಕ್ಟ್ ಅಂತರ ಕಮ್ಮಿ ಟೈಮಲ್ಲಿ ನಾವು ಜಲ್ದಿ ಜಾಸ್ತಿ ಕಾಸ್ಟ್ ಇನ್ವಾಲ್ವ್ಮೆಂಟ್ ಜಾಸ್ತಿ ಇರುತ್ತೆ. ರೌಂಡ್ ದ ಕ್ಲಾಕ್ ವರ್ಕ್ ಈಸ್ ಡನ್ ಡ್ಯೂರಿಂಗ್ ಅಟ್ ದ ಕನ್ಸ್ಟ್ರಕ್ಷನ್ ಸೈಟ್. ಅಂದರೆ ಇದರಲ್ಲಿ ಏನಾಗುತ್ತೆ, ಒಂದು
ಪ್ರಾಜೆಕ್ಟಿಗೆ ಒಂದು ಎಂಡ್ ಅಂತ ಇರೋದಿಲ್ಲ. ಯು ನೀಡ್ ಟು ಕಂಪ್ಲೀಟ್, ಯು ನೀಡ್ ಟು ವರ್ಕ್ 24/7. ಎಂಟೈರ್ ಡೇ ನೀವು ವರ್ಕ್ ಮಾಡಬೇಕಾಗತ್ತೆ ಕನ್ಸ್ಟ್ರಕ್ಷನ್ ಸೈಟಲ್ಲಿ. ಸಪೋಸ್ ಇಫ್ ಇಟ್ ಈಸ್ ಅ ಫ್ಲಡ್, ಯು ಕ್ಯಾನ್ ಸಿ ಇನ್ ದಿಸ್ ಇಮೇಜ್, ಕನ್ಸ್ಟ್ರಕ್ಷನ್ ಫುಲ್ ಪ್ರಾಪರ್ಟಿ ಡ್ಯಾಮೇಜ್ ಆಗಿರುತ್ತೆ, ಮತ್ತೆಲ್ಲ ರೀಕನ್ಸ್ಟ್ರಕ್ಟ್ ಮಾಡಿ ಎಲ್ಲ ಸ್ಟಾರ್ಟ್ ಮಾಡಬೇಕು ಅಂದರೆ ಇಟ್ ಟೇಕ್ಸ್ ಅ ಟೈಮ್. ಫಾರ್ ದ್ಯಾಟ್ ರೀಸನ್ ಯು ಶುಡ್ ವರ್ಕ್ ಹೋಲ್ ಡೇ ಆ್ಯಂಡ್ ಕಾಸ್ಟ್ ಇನ್ವಾಲ್ವ್ಡ್ ಈಸ್ ವೆರಿ ವೆರಿ ಹೈ. ಯಾಕೆ ಅಂದರೆ ಇದು ಒಂದು ಸತಿ ಡ್ಯಾಮೇಜ್ ಆದರೆ ಎಂಟೈರ್ ಸಿಟಿ ಏರಿಯಾ ಆರ್ ಇಟ್ ಮೈಟ್ ಬಿ ಎಂಟೈರ್ ಪಾಪ್ಯುಲೇಷನ್ ಕ್ಯಾನ್ ಬಿ ಗೆಟಿಂಗ್ ಎಫೆಕ್ಟೆಡ್ ಆ ಪ್ಲೇಸಲ್ಲಿ. ಅದಕ್ಕೋಸ್ಕರ ಇದರದ್ದು ಕ್ಯಾಪಿಟಲ್ ಕಾಸ್ಟ್ ವಿಲ್ ಗೋ ವೆರಿ ಮಚ್ ಹೈ. ಪ್ರಾಜೆಕ್ಟ್ ಟೈಮ್ ವಿಲ್ ಗೆಟ್ ಡ್ರಾಸ್ಟಿಕಲಿ ರಿಡ್ಯೂಸ್ಡ್. ಪ್ರಾಜೆಕ್ಟ್ ಟೈಮ್ ಇಲ್ಲಿ ಏನಾಗುತ್ತೆ, ವೆರಿ ಮಚ್ ಲೆಸ್ ಇರುತ್ತೆ ನಿಮಗೆ. ಮತ್ತೆ ನೆಕ್ಸ್ಟ್ ಡೇ ಮತ್ತೆ ಜಾಸ್ತಿ ಆಗ್ಬೋದು ಫ್ಲಡ್, ನೆಕ್ಸ್ಟ್ ಡೇ ಜಾಸ್ತಿ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಫಾರ್ ದ್ಯಾಟ್ ರೀಸನ್ ಪ್ರಾಜೆಕ್ಟ್ ಟೈಮ್ ವಿಲ್ ಗೆಟ್ ಡ್ರಾಸ್ಟಿಕಲಿ ರೆಡ್ಯೂಸ್ಡ್. ನಿಮಗೆ ಕಮ್ಮಿ ಟೈಮ್ ಇರುತ್ತೆ. ಸೊ ಒನ್ ಎಕ್ಸಾಂಪಲ್ ಯು ಕ್ಯಾನ್ ಸಿ ಇನ್ ದಿಸ್ ಕೇಸ್ is long-term reconstruction and resilience building. ಸೊ ರೀಕನ್ಸ್ಟ್ರಕ್ಷನ್ ಆಗಿರ್ಬೋದು, ಒಂದು ಸತಿ ಈ ಎಫೆಕ್ಟ್ ಆಯಿತು ಅಂದರೆ ಮತ್ತೆ ರೀಕನ್ಸ್ಟ್ರಕ್ಷನ್ ಆಗಲಿಕ್ಕೆ ತುಂಬಾ ಟೈಮ್ ಹಿಡಿಯುತ್ತೆ. ಸೊ ದಿಸ್ ರಿಕ್ವೈರ್ಸ್ ಮೋರ್ ಟೈಮ್ ಟು ಕಂಪ್ಲೀಟ್ ದ ಪ್ರಾಜೆಕ್ಟ್. ಸೊ ಇದಿಷ್ಟು ನಾವು ಇದರಲ್ಲಿ ಕಲ್ತ್ವಿ. ನೆಕ್ಸ್ಟ್ ಪಾರ್ಟಲ್ಲಿ ನಾವು ಪ್ರಾಜೆಕ್ಟ್ ಮ್ಯಾನೇಜರ್ ಬಗ್ಗೆ, ಪ್ರಾಜೆಕ್ಟ್ ಕನ್ಸಲ್ಟೆಂಟ್ಸ್ ಬಗ್ಗೆ ಕಲಿಯೋಣಂತೆ. ಸೊ ಇದರಲ್ಲಿ ಯಾವುದೇ ಡೌಟ್ ಆಗಲಿ ನಿಮ್ಮಲ್ಲಿ ಇದ್ದರೆ ಯು ಕ್ಯಾನ್ ಏಬಲ್ ಟು ಕಮೆಂಟ್ ಆನ್ ದಿಸ್. ಓಕೆ, ನಾ ಎಕ್ಸಾಂಪಲ್ ಇದರಲ್ಲಿ ಕೊಟ್ಟಿಲ್ಲ, ಆ್ಯಕ್ಚುಲಿ ಎಕ್ಸಾಂಪಲ್ ನಾನು ನೆಕ್ಸ್ಟ್ ಇದರಲ್ಲಿ ಹೇಳ್ತಾನೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.